ಎಂತ ಬಿಲ್ಡಪ್, ಏನ್ ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಬಂದ್ಬಿಡಿದೆ ಇವತ್ತು. ನೆನ್ನೆ ಎಲ್ಲ ಕೈಲಾಗಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ ಬೈತಿದ್ರಿ, ಇವತ್ ಹೆಂಗೆ ಇಷ್ಟೊಂದು ಒಳ್ಳೆ ಬುದ್ಧಿ? ನೀವ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ನೀನ್ ಮಾತ್ರ ಇದನ್ನ ಹೇಳಕ್ ಸಾಧ್ಯ ಕಣೋ. ಥ್ಯಾಂಕ್ ಯು. ನಾನ್ ನಿಮ್ ಫ್ಯಾನು. ನೀವ್ ಯಾವ ತರ ಮಾತಾಡ್ತೀರಿ, ಸಕ್ಕತ್ತಾಗಿ ಮಾತಾಡ್ತೀರಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಅಕ್ಕ, ನೀವ್ ಹೀರೋಯಿನ್ ಆಗಿ ನೆನಪಿರಲಿ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದಿರಲ್ಲ, ಅದು ನೋಡ್ ನಾನ್ ನಿಮ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಒಳ್ಳೆತನ ತೋರಿಸ್ತಾ ಇದೀರಾ, ಏನೋ ಸಿಂಕ್ ಹೊಡಿತಾ ಇದೆ. ಎನಿವೇಸ್ ಥ್ಯಾಂಕ್ ಯು. ಸ್ಮೈಲ್ ತುಂಬಾ ಚೆನ್ನಾಗೈತೆ. ಎಲ್ಲಿ ಸ್ಮೈಲ್ ಮಾಡು ಪ್ಲೀಸ್. ಮಾಡೇಮ್ಮ, ನೀನ್ ಎಷ್ಟು ಹೆಲ್ಪ್ ಇದ್ದಿದೆ ನೋಡೋಣ. ಮಾಡೇಮ್ಮ, ನಿನ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ನೀವು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀರಂತೆ. ಏನ್ ಬೇಕು ಹೇಳು, ಮಾಡ್ಕೊಂಡ್ಬರ್ತೀನಿ. ಏನು ಬೇಡಪ್ಪ, ತಿನ್ಮೇಲೆ ಆಮೇಲೆ ಏನೋ ಸೈಡ್ ಎಫೆಕ್ಟ್ ಆದ್ರೆ ಎಂತದೂ ಇಲ್ಲ, ಚೆನ್ನಾಗಿ ಮಾಡ್ತೀನಿ ನಾನು. ನೀವು ನಿಮ್ ಕುಚ್ಚಿಕೊಂಡು ತಿನ್ಬಿಡ್ಲಾ? ಏನ್ ಎಕ್ಸ್ಪ್ರೆಷನ್ಸ್ ಕೊಡ್ತೀರಿ? ಒಂದು ಮಾತ್ರ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನನ್ ಕೈಲಿ ಆಗೋದಂತೂ ಒಂದ್ ವಿಷಯ ಗ್ಯಾರಂಟಿ. ನಿಮ್ಗೂ ಗೊತ್ತು, ನಂಗೂ ಗೊತ್ತು, ಇವ್ರಿಗೂ ಗೊತ್ತು, ಅವ್ರಿಗೂ ಗೊತ್ತು. ಈ ಶೋ ಮಾತ್ರ ನಡ್ಸಕ್ಕಾಗೋ ನನ್ ಕೈಲೇ. ಅದಂತೂ ನಾನು ಕರೆಕ್ಟ್ ಆಗಿ ಮಾಡ್ಬಿಡ್ತೀನಿ. ಇವಾಗ ನಿಮ್ಗೆ ನೋಡ್ತೀನ, ಈಗ ಆಗಲ್ಲ ಅಂತೀಯ ನಾನು ಇನ್ನಿದಿನ. ಹೆಲೋ ವೀಕ್ಷಕರೇ, ಪ್ಲೀಸ್ ಇದು ಸಫಿಕ್ಸ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಆಗ್ಲಿಲ್ವಾ ವೀಕ್ಷಕರೇ? ಇವ್ರು ಬಿಟ್ರೆ ಹಿಂಗೆ ಮಾತಾಡ್ತಾನೆ ಇರ್ತಾರೆ, ಅದಾಗಲ್ಲ ಇದಾಗಲ್ಲ ಅಂತ. ಏನು ಅಂತ ಮಾತ್ರ ಹೇಳಲ್ಲ, ಗೊತ್ತು ಅವ್ರಿಗೆ ನನ್ನ ಕೈಲೆಲ್ಲ ಆಗುತ್ತೆ ಅಂತ. ಬಟ್ ದಿ ನಾಟ್ ರೆಡಿ ಎಕ್ಸೆಪ್ಟ್ ಸೋ ಜೆಲಸ್. ಸೊ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಹಿಟ್ ಡ್ಯುಯೆಟ್ ರೌಂಡ್ ನಡೆಸ್ತಾ ಇದೀವಿ. ನೆನ್ನೆ ಕೂಡ ಜೋಡಿಗಳು ಬಂದ್ರು, ಪೇರ್ ಆಗಿ ಬಂದ್ರು, ಒಬ್ರನ್ನ ನಮ್ಮ ಜಡ್ಜಸ್ ಜಡ್ಜ್ ಮಾಡಿದ್ರು. ಇವತ್ತು ಇನ್ನೊಬ್ಬ ಪಾರ್ಟ್ನರ್ ನಮ್ಮ ಜಡ್ಜಸ್ ಜಡ್ಜ್ ಮಾಡ್ತಾರೆ. ನಮ್ಮ ಫಸ್ಟ್ ಪೇರ್ ನ ಕರೆಯೋದಕ್ಕೆ ಮುಂಚೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ವಿಜಯ್ ಪ್ರಕಾಶ್ ಇನ್ ಸಾಗರ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಮಾತು ಹೇಳಲೇನು, ಮುದ್ದಾದ ಕೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿ ಅಲ್ಲವೇನೋ. ಚಲುವ ಒಂದು ಹೇಳ್ತೀನಿ, ಇಲ್ಲ ಅಂತ ಕೇಳ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ. ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲೋ ನೀನು, ಮನಸ್ಸನ್ನ ಕದಿಯೋ ನೀನು, ಆಮೇಲೆ ಪ್ರೀತಿ ಅಲ್ಲ ಏನು. ವೆಲ್ಕಮ್ ಇನ್ ಫುಲ್ ಕೂಲ್ ಡೂಡ್ ತರ ಬಂದ್ಬಿಟ್ಟಿದ್ರೆ ಇವತ್ತು. ಹೌದಾ? ಅದಕ್ಕೆ ಏನ್ ಹಾಡ್ ಎಂಟ್ರಿ, ಏನ್ ಗೆಟಪ್. ಕರೆಕ್ಟ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮೇಡಮ್. ನಿಮ್ ಕಾಲಿನೋ ಏಟಾಗಿತ್ತಲ್ಲ, ಸರಿ ಹೋಯ್ತಾ? ಸರಿ ಹೋಗ್ತಾ ಇದೆ. ಸೊ ಇವತ್ತು ಹಿಟ್ ಡ್ಯುಯೆಟ್ ರೌಂಡ್. ಇನ್ನು ಒಂದ್ ಜೋಡಿನಲ್ಲಿ ಒಬ್ರನ್ನ ಜಡ್ಜ್ ಮಾಡಿದಿರಿ, ಇವತ್ತು ಇನ್ನೊಬ್ರನ್ನ ಜಡ್ಜ್ ಮಾಡ್ತಿದ್ದೀರಿ. ಎಲ್ಲರೂ ಹೇಳ್ತಾ ಇದಾರೆ, ಈಗ ನಮ್ದು ಕಾರ್ಯಕ್ರಮ ಏನ್ ನಡೀತಾ ಇದೆ, ಅಫ್ಕೋರ್ಸ್ ನಾವು ಜಡ್ಜಸ್ ಆಗಿ ನಾವು ಬರ್ತಾ ಇದೀವಿ, ಇವರು ಸ್ಪರ್ಧಿಗಳು ಬರ್ತಾ ಇದಾರೆ, ನೀವು ಆಂಕರಿಂಗ್ ಮಾಡ್ತಾ ಇದ್ದೀರಾ. ಆದ್ರೆ ಒಂದು ವಿಷಯ ಏನಂದ್ರೆ, ಜನರಲ್ ಆಗಿ ಎಲ್ಲರೂ ಹೇಳ್ತಾ ಇರೋದು, ನಿಮ್ ಕೈಲಾಗಲ್ಲ. ಆಗಲ್ಲ 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 ಅಂತಿದ್ದಾರೆ. ಅದ್ ಏನಾಗಲ್ಲ, ನಾನು ನೋಡೇ ಬಿಡ್ತೀನಿ. ಅದ್ ಹೆಂಗ್ ಹೇಳಲ್ಲ, ನೋಡೇ ಬಿಡ್ತೀನಿ. ಈಗ ಹಾಡು ಎಷ್ಟ್ ಚೆನ್ನಾಗಿ ಇವ್ರು ಹಾಡ್ತಾರೆ, ಇವ್ರ ಕೈಲಿ ಹಾಡಕ್ ಆಗುತ್ತೋ ಇಲ್ವೋ ಅಂತ ನಾವು ನೋಡೋಣ. ಓಕೆನಾ? ಫಸ್ಟ್ ಯಾರು ಬರ್ತಿದ್ದೀರಪ್ಪ ಜೋಡಿ ಹಿಟ್ ಡ್ಯುಯೆಟ್ ರೌಂಡ್ಗೆ? ವಿಶ್ವನಾಥ ಅಂಡ್ ಅದಿತಿ. ಬನ್ನಿ 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 ಬನ್ನಿ. ಇವತ್ತು ಅದಿತಿನ ಜಡ್ಜ್ ಮಾಡ್ತಿದ್ದೀರಿ, ನೆನ್ನೆ ವಿಶ್ವನಾಥ್ನ ಜಡ್ಜ್ ಮಾಡಿದ್ರಿ. ಸೊ ಅದಿತಿ, ಯಾವ ಹಾಡು ಹೇಳ್ತಿದ್ದಿ ಇವತ್ತು? ಚುಕ್ಕು ಬುಕ್ಕು ರೈಲು. ರೈಲ್ ಬಿಡ್ತೀಯಾ? ಚೆನ್ನಾಗಿ ರೈಲ್ ಬಿಡ್ಬೇಕು ಇವತ್ತು. ಅದ್ರ ಮೇಲೆನೆ ನಿಂಗ್ ಮಾರ್ಕ್ಸ್ ಸಿಗೋದು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಪಂಚೆ ಟೈಟ್ ಆಗಿದ್ಯಾ? ಟೈಟ್ ಆಗಿದೆ. ಚಿಕ್ಕ ಬುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ, ಯಾಕೆ ಹಿಂಗೆ ಓಡುತ್ತೈತೆ?
ಚಲ ಚಲ ಸ್ಮೈಲು ಐಲು ಪೈಲು ಸ್ಟೈಲು ಯಾಕೆ ಹಿಂಗೆ ಆಡ್ತಾ ಇತ್ತು ಚುಕ್ಕು ಬುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕೆ ಹಿಂಗೆ ಓಡ್ತಾ ಇತ್ತು ಚಲ ಚಲ ಸ್ಮೈಲು ಐಲು ಪೈಲು ಸ್ಟೈಲು ಯಾಕೆ ಹಿಂಗೆ ಆಡ್ತಾ ಇತ್ತು ಪಪ್ಪು ಕೊಟ್ಟು ನಿಂಗೆ ಲಾಲಿ ಹಾಡಬೇಕಾ ಐಸು ಬಾಯ್ಗಿಟ್ಟು ನೈಸು ಮಾಡಬೇಕಾ ಉಪ್ಪು ಮೂಟೆ ಹೊತ್ತು ತೂಸಿ ಹೊಡೆಯಬೇಕಾ ಉಮ್ಮ ಬಂದ ಅಂತ ಹೇಳಿ ಕರೆಯಬೇಕಾ ಬೀದಿಲಿ ಹೋಗುವಾಗ ನಿನ್ನ ಹಿಂದೆ ಓಡಿ ಬನ್ನ ಚಿಳ್ಳೆ ಹಾಕಿ ನಿಂಗೆ ಓದಿ ನನ್ನ ನೋಡು ಅನ್ನ ಚುಕ್ಕು ಬುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕೆ ಹಿಂಗೆ ಓಡ್ತಾ ಇತ್ತು ಚಲ ಚಲ ಸ್ಮೈಲು ಐಲು ಪೈಲು ಸ್ಟೈಲು ಯಾಕೆ ಹಿಂಗೆ ಆಡ್ತಾ ಇತ್ತು ಕೊಟ್ಟು ತೆಂಕಾಯಿ ಒಡೆಯಬೇಕಾ ತಂಬಿಟ್ಟೆಲ್ಲ ಇಟ್ಟು ಟಮಟೆ ಒಡಿಸಬೇಕಾ ಎಣ್ಣೆ ಶಬ್ದ ನೋಡಿ ನನಗೆ ಹೇಳಿ ಕರೆಯಬೇಕಾ ಕೇಳಕ್ಕಂತ ಎನ್ನ ನಿನ್ನ ಮನೆ ಗಂಟ ಬನ್ನ ಹೇಳು ಅಂತ ಹಾದ್ನ ಬಂದು ನಿನ್ನ ಎದುರು ಕುಂತ ನಿನ್ನ ಒಪ್ಪಿ ಬಿಟ್ಟ ಆಕಾಶ ಗೀಸ ಕೊಟ್ಟ ಮತ್ತೆ ತಿರುಗಿ ನೋಡಿ ಹೋದ ಚಿಕ್ಕು ಬುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕೆ ಹಿಂಗೆ ಓಡ್ತಾ ಇತ್ತು ಚಲ ಚಲ ಸ್ಮೈಲು ಐಲು ಪೈಲು ಸ್ಟೈಲು ಯಾಕೆ ಹಿಂಗೆ ಆಡ್ತಾ ಇತ್ತು ಪರ್ಫಾರ್ಮೆನ್ಸ್ ಹೇಗಿತ್ತು ಕೇಳೋಣ ಜಡ್ಜಸ್ನ. ವಿಜಯ್. ಅದಿತಿ ರಾಕಿಂಗ್. ಪಂಚೆ ಸುಮಾರಾಗಿ ಹಾಡಿದೆ ನೀನು. ಥ್ಯಾಂಕ್ ಯು ಸರ್. ನೀನ್ ಅಷ್ಟು ಜೋಶ್ ನನಗೆ ಕಾಣಲಿಲ್ಲ, ಬಟ್ ಅದಿತಿ ಯು ಆರ್ ಫ್ಯಾಂಟಾಸ್ಟಿಕ್. ಆ ಬಿರ್ಕಗಳೆಲ್ಲ ಅದೆಲ್ಲ ಬಹಳ ಕಷ್ಟ. ನೀನು ಎಷ್ಟು ಸುಲಭವಾಗಿ ಹೊಡಿತಾ ಇದೆಯಾ, ಶುದ್ಧಿ ಶುದ್ಧವಾಗಿ ಹಾಡಿದೆ. ಯುವರ್ ಪ್ರೆಸೆನ್ಸ್ ವಾಸ್ ಬ್ರೈಟ್ ಆಗಿ ಹಾಡಿದೆ. ಸಖತ್ತಾಗಿತ್ತು. ಸೂಪರ್ 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 ಡೂಪರ್. ಸೌಮ್ಯ. ಅದಿತಿ, ನಿನ್ ಸಿಂಗಿಂಗ್ ಬಗ್ಗೆ ಮೊದಲು ಹೇಳ್ತೀನಿ. ಜೋಗಯ್ಯ ಪಾಠ ಹಾಡ್ದಿಯಲ್ಲ, ಅದು ನೀನ್ ಬೇಕು ಅಂತಾನೆ ಸ್ವಲ್ಪ ನೇಸಲ್ ಟೋನ್ ಅಲ್ಲಿ ಮೂಗಲ್ ಹಾಡಿದ್ದ, ಇಲ್ಲ ನಿಂಗ್ ಗೊತ್ತಿಲ್ಲದೆ ಹಾಡಿದ್ದ? ಹಾಡೊಂದ್ಸಲ. ಇದ್ ಬೇಕು ಅಂತ ನೀನ್ ನೇಸಲ್ ಟೋನ್ ಜೋಗಯ್ಯ ಅಂತ ಹಾಡ್ತಾ ಇದೆಯಲ್ಲ, ಅದ್ ಬೇಕು ಅಂತ ಹಾಡ್ತಾ ಇದೆಯಾ ಇಲ್ಲ ಅದು ಆಟೋಮ್ಯಾಟಿಕ್ ಆಗಿ ಹಂಗ ಆಗ್ತಾ ಇದೆಯಾ? ಆಟೋಮ್ಯಾಟಿಕ್ ಆಗಿ ಆಗ್ತಾ ಇದೆಯಾ? ಅದನ್ನ ಚೂರ್ ಕಂಟ್ರೋಲ್ ಮಾಡ್ಕೊ. ಅದೊಂದನ್ ಗಮನ ಇಟ್ಕೋ. ಇನ್ನೆಲ್ಲ ನಿನ್ನೇನು ವಾಯ್ಸ್ ಸಖತ್ತಾಗಿದೆ, ಥ್ರೋ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡಿದೆ. ವಿಶ್ವನಾಥ್, ನೀನು ಚೆನ್ನಾಗಿ ಹಾಡ್ದೆ ಕಣೋ. ಸಪೋರ್ಟಿಂಗ್ ಸಿಂಗರ್ ಕರೆಕ್ಟ್ ಆಗಿ ಹಾಡು. ಸ್ಕೋರ್ ನೋಡೋಣ. ಇದಕ್ಕೆ ಅರ್ಧ ಸೇರಿಸ್ಕೋ. 8.5 ಅದಿತಿ ವಿಜಯ್ ಕೊಟ್ಟಿರೋದು. ಅಂಡ್ ಸಾಮ್ಯ ಸೇಮ್ ಸ್ಕೋರ್ 8.5. 17 ಅದಿತಿ. ಓಕೆ, ಬೆಟ್ ಲಕ್ ನೆಕ್ಸ್ಟ್ ಟೈಮ್. ರೈಲು ನಿಲ್ಲದಿಲ್ಲ ಎಲ್ಲೂ ಹಿಂಗೆ ಓಡ್ತಾ ಇತ್ತು. ನೆಕ್ಸ್ಟ್ ಜೋಡಿ ಬರ್ತಾ ಇರೋದು ಹ್ಯಾಂಡ್ಸಮ್ ಹಾಂಗ್ ಸಿದ್ಧಾರ್ಥ ಅಂಡ್ ಬ್ಯೂಟಿಫುಲ್ ಅನನ್ಯ. ಬನ್ನಿ.
you like a trick of stylo. Stylo, stylo. ಇವತ್ತು ಸಿದ್ಧಾರ್ಥನ ಜಡ್ಜ್ ಮಾಡ್ತಾರಲ್ವಾ? ನೆನ್ನೆ ನಿನ್ನ ಜಡ್ಜ್ ಮಾಡಿದ್ರು. ಯಾವ ಹಾಡು ಹೇಳ್ತಿದ್ದಿ ಸಿದ್ಧಾರ್ಥ್? ಜೊತೆಯಲ್ಲಿ ಜೊತೆ ಜೊತೆ. ನೆನ್ನೆನೂ ಅದೇ ಹಾಡಿದ್ರಲ್ಲ. ಇದು ವಂಶಿ ಫಿಲ್ಮ್ ಇಂದು, ಇದು ಗೀತಾ ಫಿಲ್ಮ್ ಇಂದು. ಓಕೆ ಓಕೆ ಓಕೆ, ಆಲ್ ದಿ ಬೆಸ್ಟ್. ನನ್ನ ಫೇವ್ರೆಟ್ ಸಾಂಗ್ ಕಣೋ, ಚೆನ್ನಾಗಿ ಹಾಡು. ಓಕೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ತರುವೆನು ಇನ್ನು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಸಿದ್ಧಾರ್ಥ್ ಜೊತೆ ಜೊತೆಯಲ್ಲಿ ಅಂತ ನೀನ್ ಹೇಳಿದ ತಕ್ಷಣ ಪರ್ಸನಲಿ ನಾನಂತೂ ಯಾವಾಗ್ಲೂ ನೀನ್ ಏಸಿ ಇವಾಗ ಇನ್ನು ಎಕ್ಸ್ಟ್ರಾ ಲವ್ ಬಂದ್ಬಿಡಿದೆ ನಿನ್ ಮೇಲೆ ನಂಗೆ. ನಿಜವಾಗ್ಲೂ ಕಣ, ಐ ಪ್ರಾಮಿಸ್. ಸರಿ, ಜಡ್ಜಸ್ ಏನಂತಾರೆ ಕೇಳೋಣ. ಸೌಮ್ಯ, ಫಸ್ಟ್ ಆಫ್ ಆಲ್ ಈ ಹಾಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಗೆಲ್ಲ ಈ ಹಾಡ್ ಕೇಳಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಐ ಡೋಂಟ್ ಥಿಂಕ್ ಕರ್ನಾಟಕದಲ್ಲಿ ಒಬ್ರು ಸಿಕ್ಕಲ್ಲ ನಿಮ್ಗೆ ಈ ಹಾಡ್ ಇಷ್ಟಪಡದೆ ಇರೋರು. ಕರೆಕ್ಟ್. ಸೊ ಸಿದ್ಧಾರ್ಥ್ ನಮ್ಮ ಮೇನ್ ಸಿಂಗರ್ ಇವತ್ತಿನ ಸಾಂಗ್ಗೆ. ಅದೇ ನಾನು ನಿನ್ ಫ್ಯಾನ್ ಅಂತ ಎಷ್ಟೆಲ್ಲ ಹೇಳೋದು. ಆದ್ರೆ ಒಂಚೂರು ಇವತ್ತು ಶ್ರುತಿ ಒಂಚೂರು ಹೆಚ್ಚು ಕಡಿಮೆ ಆಯ್ತು. ನಿನ್ಗೆ ಗೊತ್ತಾಯ್ತು, ಅದಂಗೆ ಗೊತ್ತಾಯ್ತು. ನೀನ್ ಹಾಡೋವಾಗ ನಿಂಗೆ ಗೊತ್ತಾಯ್ತು. ಅದನ್ನ ನಾನು ಜಾಸ್ತಿ ಹೇಳಲ್ಲ ಅದ್ರ ಬಗ್ಗೆ. ಆದ್ರೆ ಮಾರ್ಕ್ಸ್ ಅಲ್ಲಿ ಅದ್ರ ಒಂಚೂರು ಅದು ಬರುತ್ತೆ ನಮ್ಗೆ. ಇನ್ನೆಲ್ಲ ಚೆನ್ನಾಗಿ ಹಾಡ್ದೆ ಕಣೋ. ಏನಾಗುತ್ತೆ ಗೊತ್ತಾ, ನೀನೇನೋ ಇಂಪ್ರೂವೈಸ್ ಮಾಡಕ್ ಹೋಗ್ತೀಯಲ್ಲ, ಅದ್ರ ಕಡೆ ಗಮನ ಕೊಡ್ತೀಯ, ಅದ್ರ ನೆಕ್ಸ್ಟ್ ಮಿಸ್ ಆಗೋಗ್ಬಿಡುತ್ತೆ. ಆತರ ಆಯ್ತು ಅಲ್ಲ. ಶ್ರುತಿ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಯ್ತು. ಮಾರಲ್ ಆಫ್ ದ ಸ್ಟೋರಿ ವೆರಿ ಗುಡ್. ವಿಜಯ್,
ಇಳೆಯರಾಜ ಸರ್ ಅವರ ಒಂದು ಬ್ರಿಲಿಯಂಟ್ ಕಾಂಪೋಸಿಷನ್. ಎಲ್ಲ ಸಾಂಗ್ಸ್ ಅವ್ರದ್ದು ಬ್ಯೂಟಿಫುಲ್, ಬಟ್ ದಿಸ್ ಇಸ್ ಅನ್ ಎಕ್ಸ್ಟ್ರಾಡಿನರಿ ಮಾಸ್ಟರ್ ಪೀಸ್. ಮತ್ತೆ ಶಂಕರ್ ನಾಗ್ ಅವರು, ಅಕ್ಷತಾ ರಾವ್ ಅವರು, ಆ ವಿಜುವಲ್ಸು, ಆ ಕಾರು, ಆ ಸೀನ್ರಿ ಬಹಳ ಚೆನ್ನಾಗಿರುತ್ತೆ ಈ ಹಾಡಲ್ಲಿ. ಸೊ ವಿಜುವಲ್ಸು, ಸಾಂಗ್ ಎಲ್ಲ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಅಂಡ್ ಶಂಕರ್ ನಾಗ್ ಸರ್, ಬಿಗ್ ಫ್ಯಾನ್. Ananya was really good. Siddharth was not up to my expectation. ನೀನೇ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ನಿನಗೆ. You have set standards for yourself. When you don't reach that, we are disappointed. So ನನಗೆ ಅನ್ನಿಸ್ತು you were totally out of focus. ಎರಡನೇ ಚರಣದಲ್ಲಿ ಅದೊಂದು ಸ್ಮೈಲ್ ಇದೆ ನೋಡು, ಅವ್ರು ಹಾಡ್ಬೇಕಾದ್ರೆ ನೀನು ಸ್ಮೈಲ್ ಕೊಡ್ತೀಯಲ್ಲ, it was too mechanic for me. You are capable of giving a very natural expression. ನೀನು ಏನೋ ಯೋಚಿಸ್ತಾ ಇದ್ದೆ, ನಾಳೆ ಹೋಮ್ವರ್ಕ್ ಬರಿಬೇಕು ಅದೆಲ್ಲ ಯೋಚಿಸ್ತಾ ಅಂತ ಟೆನ್ಷನ್ ಆಗ್ತಂಗಿತ್ತು ನನಗೆ. ಸೊ ಆ ರೀತಿ ಎಕ್ಸ್ಪ್ರೆಷನ್ಸ್ನೆಲ್ಲ ಬಹಳ ಯು ಹ್ಯಾವ್ ಟು ಡೂ ಇಟ್ ವೆರಿ ಕೇರ್ಫುಲಿ, ಬ್ಯೂಟಿಫುಲಿ, ಗ್ರೇಸ್ಫುಲಿ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಗ್ರೇಸ್. ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಮಚ್ ಬೆಟರ್ ದ್ಯಾನ್ ದಿಸ್. ಓಕೆ, ಥ್ಯಾಂಕ್ ಯು. ನೋಡೋಣ ಸಿದ್ಧಾರ್ಥ್ ಸ್ಕೋರ್. ಸೌಮ್ಯ ಇದಕ್ಕೊಂದು ಅರ್ಧ. 8.5. ವಿಜಯ್ ಇದಕ್ಕೆ ಅರ್ಧ ಸೇರಿಸ್ಕೋ ಬೇಡ. 8. 16.5. ಓಕೆ. ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ನನ್ ಕೈಲಿ ಆಗ್ತಿರೋ ಒಂದ್ ವಿಷಯ ನಿಮ್ ಕೈಲಿ ಆಗುತ್ತೆ. ಈ ಜೊತೆ ಜೊತೆಯಲ್ಲಿ ಸಾಂಗ್ ನ ಇಬ್ರು ಜೊತೆ ಜೊತೆಯಾಗಿ ಒಂದ್ 2 ಲೈನ್ ಹಾಡ್ಬಿಡಿ ನೋಡೋಣ. ಪ್ರೀತಿಯಂದರೇನು ಎಂದು ಈಗ ಅರಿತೆನು, ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕೊಡುವೆ ಕೊಡುವೆ ಬಾ ಪ್ರೀತಿ ಕಾಣಿಕೆ, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಸವಿಗಿಣಿಗಳ ಮಾತಾಡಿಸಿ ಮುದ್ದಾಡುವ, ಕಾಮನ ಬೀರುವ ಜರುತಾನವಾಡುವ, ಹಗಲು ഇരുಳು ಒಂದಾಗಿ ಬಾಳುವ, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ನೆಕ್ಸ್ಟ್ ಜೋಡಿ ಸದ್ಯಕ್ಕೆ ನನ್ನ ಪ್ರಕಾರ ಇವರಿಬ್ರು ಇಲ್ಲಿರೋ ಕ್ಯೂಟೆಸ್ಟ್ ಕಪಲ್ ತರ ಕಾಣ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಸುಹಾಸ್ ಅಂಡ್ ಅನುಷ್ಕಾ. Stylo, stylo, twinkle like a twinkle stylo. Stylo, stylo, jaga jaga maga stylo. ಸರ್, ಯಾವ ಹಾಡು ಹೇಳ್ತೀರಿ? ನಿದ್ದೆ ಬಂದಿಲ್ಲ. ನಿದ್ದೆ ಬಂದಿಲ್ಲ ಅಂತ ಹಾಡ್ತಿದ್ಯಾ? ವರ್ಷಂಗ್ ನಿದ್ದೆ ಬಂದಿಲ್ಲ ಅಂತ. ಏನಪ್ಪ ನಿದ್ದೆ ಬಂದಿಲ್ಲ? ಯಾಕೆ ಬಂದಿಲ್ಲ? ನಿದ್ದೆ ಬಂದಿಲ್ಲ. ಮಶ್ರೂಮ್ ಕಟ್ ಹೊರಟೋಯ್ತು ಅಂತ ನಿದ್ದೆ ಬಂದಿಲ್ವಾ ನಿಂಗೆ? ರೆಡಿನಾ ಹಾಡಕ್ಕೆ? ಅನುಷ್ಕಾ ಸಪೋರ್ಟ್ ಮಾಡಕ್ ರೆಡಿ? ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ. ರಾತ್ರಿ ಎಲ್ಲ ನಿನ್ನ ನೆನಪಲ್ಲಿ ನಿದ್ದೆ ಬಂದಿಲ್ಲ. ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ. ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ.
ಬಂದಿಲ್ಲ ನಂಗೂ ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನಿನ್ನ ನೆನ್ಪಲ್ಲಿ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ನಂಗೂ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ ಓ ಓ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನಿನ್ನ ನೆನಪಲ್ಲಿ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ Hey Krishna Krishna we miss you baby we had a crush for you in our mind dating flirting ಮದುವೆ ವಾಯ್ಸು ಪ್ಲಾನ್ ಏತುಂಟು ಕೃಷ್ಣ ನಮಗಿಷ್ಟ ಇವ್ರ ಮದುವೆ ಮಾಡೋಕ್ಕೆ ಬಲ ಕಷ್ಟ ನಾವೆಲ್ಲ ಈಗ ಕ್ರೈ 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 ಇನ್ನೊಂದೆ ಕೃಷ್ಣ ಫ್ರೈ 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 ಸೃಷ್ಟಿ ಮಾಡ್ತಲ್ಲ ನಮ್ನು ಕೂಡ ತೂಕ ಹಾಕಿ ತಗ್ಲಾಕುತ್ತಲ್ಲ ತಾಳಿ ಅಂದ್ರೆ ಕೈ ಹಾಕೋ ಶೇಕಾಯ್ತಲ್ಲ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನಿನ್ನ ನೆನಪಲ್ಲಿ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ ಸುಹಾಸ್ ನೀನ್ ಹೇಗ್ ಹಾಡಿದ್ಯಾ ಅಂತ ತಿಳ್ಕೊಂಡೆ ಬರೋಣ ಅದಿಷ್ಟು ಚೆನ್ನಾಗಿ ಕೈ ಹಿಂಗ್ ಅಂತ್ಯ ನೀನ್ ನೋಡ್ತಾ ಇದ್ರೆ ತುಂಬಾ ಕ್ಯೂಟ್ ಅನ್ಸುತ್ತೆ ಬಟ್ ನಿನ್ ಹಾಡ್ ಹೇಗಿತ್ತು ಕೇಳೋಣ ವಿಜಯ್ ದ ಬೆಸ್ಟ್ ಪಾರ್ಟ್ ವಾಸ್ ಅವನು ಮೂಗಲ್ ಹಾಡ್ದ ನೋಡಿ ಫಸ್ಟ್ ಲೈನ್ ನಿದ್ದೆ ಬಂದಿಲ್ಲ ನಂಗೆ ಎಷ್ಟು ಮುದ್ದಾಗಿ ಕೇಳಿಸ್ತಾ ಇತ್ತು ಅಂದ್ರೆ ಈ ಹಾಡು ನಂಗೆ ಕೇಳ್ತಾ ಇದ್ರೆ ಮದುವೆ ಹಿಂದಿನ ದಿನ ರಾತ್ರಿ ಲಾಲಿ ತರ ಇದೆ ನಿದ್ರೆ ಮಾಡ್ಬೋದು ಆರಾಮಾಗಿ ಅಷ್ಟು ಮುದ್ದಾಗಿ ಹಾಡಿದ್ರೆ ಅಂಡ್ Anushka, you were so pretty throughout the song. Not just looks, your voice, your expressions. It sounded so beautiful. Andre ee haadge ibru perfect ah match adri. ಇಬ್ರು ಈಕ್ವಲಿ ಚೆನ್ನಾಗಿ ಹಾಡಿದ್ರಿ ಅದು ಆ ಕೃಷ್ಣ ಕೃಷ್ಣ ಅದು ತುಂಬಾ ಕ್ಯೂಟ್ ಆಗಿತ್ತು ಕಣೆಮ್ಮ ಕೃಷ್ಣ ಕೃಷ್ಣ we miss you baby we had a crush for you in our mind dating flirting direct ಮದುವೆ ವಾಯ್ಸು ನೀನ್ ಕಣೋ ಅದೇ ಸರ್ ಹೇಳ್ದಂಗೆ ಮುದ್ದ ಬಂದಿಲ್ಲ ಅದೇ ಫುಲ್ ಮಿಕಾ ಸ್ಟೈಲಲ್ಲೇ ಹಾಡಿದೆ ಅದಕ್ಕೆ ಕನ್ನಡದ ಮಿಕಾ ನೀನು ಮಾರಲ್ ಆಫ್ ದ ಸ್ಟೋರಿ ಎಂಜಾಯಬಲ್ ಪರ್ಫಾರ್ಮೆನ್ಸ್ ಎಂಜಾಯಬಲ್ ಪರ್ಫಾರ್ಮೆನ್ಸ್ಗೆ ಸ್ಕೋರ್ ನೋಡಿದ್ಮೇಲೆ ಇವ್ರು ಎಂಜಾಯ್ ಮಾಡಬೇಕೋ ಇಲ್ವೋ ಗೊತ್ತಾಗುತ್ತೆ ಸ್ಕೋರ್ ಹೇಳ್ಬಿಡಿ ಚರಣಗಳು ಸ್ವಲ್ಪ ವೀಕ್ ಇದ್ದಿದ್ರಿಂದ ಸ್ವಲ್ಪ ಕಮ್ಮಿ ಬಟ್ ಪಲ್ಲವಿ ನಿದ್ದೆ ಬಂದಿಲ್ಲ ಇಷ್ಟು ಮಾಡಿಸ್ಕೊಂತಾ ಇದ್ದೀನಿ 16 ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ಅಚ್ಚ ಮಕ್ಕಳೇ ನೀವೇ ಕರೀರಿ ನೆಕ್ಸ್ಟ್ ಯಾರು ಮುಂದಿನ ಸ್ಪರ್ಧಿಗಳು ಗಗನ್ ಮತ್ತೆ ರಮೇಶ್ Stylo, stylo, twinkle like a twinkle stylo. Stylo, stylo,
ಹಾಡು ಹೇಳ್ತಾ ಇದ್ದೀರಾ? ಆಹಾ ಈ ಬೆದರು ಗೊಂಬೆಗೆ. ಆಹಾ, ನೀನೇ ಗೊಂಬೆ ತರ ಇದೆಯಾ? ಥ್ಯಾಂಕ್ ಯು. ಸರಿ ಆಯ್ತು, ನೀವಿಬ್ರು ಹಾಡಿ, ನಾನಲ್ಲಿ ಹೋಗಿ ಕೂತ್ಕೊಳ್ತೀನಿ. ಆಲ್ ದ ಬೆಸ್ಟ್. ಅಮೆರಿಕ ಮಾತಾಡಕ್ ಶುರು ಮಾಡಿದೆ ಈಗ. ಅಮೆರಿಕ ಸ್ಟಾರ್ಟೆಡ್ ಸ್ಪೀಕಿಂಗ್. ವೆರಿ ಗುಡ್. ಆಹಾ, ಈ ಬೆದರು ಗೊಂಬೆಗೆ ಜೀವ ಬಂದಿರುವ ಹಾಗಿದೆ. ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ನೆನಪಿನ ಜಾತ್ರೆಯಲ್ಲಿ ಅಲಿದು ನಾ, ಕನಸಿನ ಕನ್ನಡಿಯ ಕೊಳ್ಳದೆ. ಹೃದಯದ ಅಂಗಡಿಯ ತರೆಯಲ್ಲೇ. ಆಹಾ, ಈ ಬೆದರು ಬೊಂಬೆಗೆ ಜೀವ ಬಂದಿರುವ ಹಾಗಿದೆ. ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ನಿನ್ನೆಯ ಗುಳಿಯೇ ನಿನ್ನ ಕೀರುತಿಯೇ, ಮುಂಗೋಪವೆನು ನಿನ್ನ ಮೂಗುತಿಯೇ. ಸೂರ್ಯನ ಮುಖದಲ್ಲಿ ಮೀಸೆಯ ಬರೆಯುವೆಯ, ಚಂದ್ರನ ಕರದಲ್ಲಿ ದೋಸೆಯ ತಿನಿಸುವೆಯ. ಉಂಟು ಬೆಳ್ಳಿಯಲ್ಲಿ ಮನಸ್ಸು ತಲುಪುವೆಯ. ಕಳೆದು ಹೋಗಿರುವ ತೋರು ತಿಳಿಸುವೆಯ. ಆಹಾ, ಈ ಬೆದರು ಬೊಂಬೆಗೆ ಜೀವ ಬಂದಿರುವ ಹಾಗಿದೆ. ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ಯಾತಕ್ಕೂ ಇರಲಿ ನಿನ್ನ ಸಹವಾಸ, ಅಂಚೆಯ ಪೆಟ್ಟಿಗೆಗೆ ಹೃದಯವ ಹಾಕಿರುವೆ. ನೆನಪಿನ ಕೊಟ್ಟಿಗೆಗೆ ನಿನ್ನನ್ನೇ ನೂಕಿರುವೆ. ನಂಬಿ ಕಟ್ಟಿರುವೆ ಎನ್ನು ಪರಿಹಾರ. ನಿನಗೆ ಕಟ್ಟಿರುವೆ ಮನದ ಗಡಿಯಾರ. ಆಹಾ, ಈ ಬೆದರು ಬೊಂಬೆಗೆ ಜೀವ ಬಂದಿರುವ ಹಾಗಿದೆ. ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ನೆನಪಿನ ಜಾತ್ರೆಯಲ್ಲಿ ಅಲೆದು ನಾ, ಕನಸಿನ ಕನ್ನಡಿಯ ಕೊಳ್ಳಲಿ. ನಿನ್ನಯ ದಾರಿಯಲ್ಲಿ ಅನುದಿನ ಹೃದಯದ ಅಂಗಡಿಯ ತೆರೆಯಲ್ಲೇ. ಒಂದೆಲ್ಲ ಫೀಲಿಂಗು ಸಡನ್ ಆಗಿ. ಏನ್ ಸಮಾಚಾರ? ಏನು ಸಮಾಚಾರ ಇಲ್ಲ, ನೀವು ಮುಂದೆ ಕುತ್ಕೊಂಡಿದ್ರಲ್ಲ ಅದಕ್ಕೆ. ಆಹಾ, ಈ ಬೆದರು ಬೊಂಬೆಗೆ ಜೀವ ಬಂದಿರುವ ಹಾಗಿದೆ. ನಮ್ಗೆ ಗೆಸ್ಟ್ ಯಾರು ಹೀರೋಯಿನ್ ಬರ್ಲಿಲ್ಲ ಅಂದ್ರೆ ಓಕೆ, ವೆರಿ ಗುಡ್. ಹೌದೇನಾ? ಇಲ್ಲ ಇಲ್ಲ ಬಿಡಿ ಬಿಡಿ, ನಿಮ್ ನೀವೇ ಇಲ್ದಿರೋ ಐಡಿಯಾ ಕೊಡ್ತಾ ಇದೀರಾ. ಇಲ್ಲ, ನಂಗೆ ಯಾಕೋ ತಡ್ಕೊಳಕ್ ಆಗ್ಲಿಲ್ಲ ಸ್ವಲ್ಪ. ಎನಿವೇಸ್, ನೀವೇ ಹೇಳ್ಬೇಕು ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ರಮ್ಯಶ್ರೀ ಲಾಸ್ಟ್ ಒಂದು ಬಿರ್ಕಾ ಹೊಡೆದ್ರಲ್ಲ, ಅದೊಂದ್ಸತಿ ಇನ್ನೊಂದ್ಸತಿ ಹಾಡಿ. ನೆನಪಿನ ಜಾತ್ರೆಯಲ್ಲಿ ಅಲೆದು ನಾ, ಕನಸಿನ ಕನ್ನಡಿಯ ಕೊಳ್ಳಲಿ. ನಿನ್ನಯ ಅದು ಆ ಬಿರ್ಕಕ್ ಮಾತ್ರ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಸೀದಾ ಪಾಯಿಂಟ್ಸ್ ಕೊಟ್ಬಿಡ್ತೀನಿ. ಆ ಬಿರ್ಕಾ ಈಸ್ ನಾಟ್ ಅ ಜೋಕ್. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ನೀನು ನಿಮ್ಮ ಅಮ್ಮ ಹೇಳಿದ್ ಕಣ ಕರೆಕ್ಟ್ ಕಣ, ಓವರ್ ಆಕ್ಟಿಂಗ್ ಕಣ. ನೀನು ಬಹಳ ಕ್ಯೂಟ್ ಆಗಿ ಕಾಣಿಸ್ತೇ ಕಣ ನೀ ಅದೆಲ್ಲ ಮಾಡಿದಾಗ. ಥ್ಯಾಂಕ್ ಯು ಸರ್. ಈ ಥ್ಯಾಂಕ್ಸ್ ಅಲ್ಲೂ ಸಿಕ್ಕಾಬಿಟ್ಟೆ ನಾಟಕ ಮಾಡ್ತಾ ಇದೆಯಾ ಗೊತ್ತಲ್ಲ ನಿಂಗೆ. ಥ್ಯಾಂಕ್ ಯು ಸರ್ ಅಂತ ಅದರಲ್ಲೂ ನಾಟಕ. ಬಟ್ ಮುದ್ದ ಮಾಡ್ತೀಯ, ಅದಕ್ಕೇನೆ ಬಹಳ ಇಷ್ಟ ಆಗುತ್ತೆ. ನಿಮ್ ತಾಯಿ ಏನ್ ಹೇಳ್ತಾರೆ, ಇನ್ನೂ ಓವರ್ ಆಕ್ಟಿಂಗ್ ಕಮ್ಮಿ ಆಗಿದೆ ಹೆಂಗ ಅನ್ಸುತ್ತೆ ನಿಮ್ಗೆ? ಅವನ ನ್ಯಾಚುರಲ್ ಬಿಹೇವಿಯರೇ ನಂಗೆ ಒಂದೊಂದ್ಸಲ ಓವರ್ ಆಕ್ಟಿಂಗ್ ತರ ಅನ್ಸೋದು. ಆದ್ರೆ ಅವ್ರು ಯಾಕೋ ಈಗ ನಿಮ್ಮನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಅದೇ ಅವನ ಅಂದ ಸರ್. ಮತ್ತ ಅವನು ನಾಟಕೀಯವಾಗಿ ಏನು ಮಾಡಲ್ಲ, ಅದು ನ್ಯಾಚುರಲ್ ಆಗಿ. ಅವ್ರ ತಾಯಿ ಹೇಳ್ದಂಗೆ ನ್ಯಾಚುರಲ್ ಆಗಿ ಈಸ್ ಅ ಫ್ರೀ ಬರ್ಡ್. ಅವನಿಗೆ ಯಾವುದೇ ಒಂದು ಒತ್ತಡಗಳಿಲ್ಲ.
And that makes him a very special person. And we love him because he's like that. ನಂಗೆ ಪಲ್ಲವಿ ತುಂಬಾ ಇಷ್ಟ ಆಯ್ತು. ಚರಣದಲ್ಲಿ ನಿನ್ ಚರಣ ಶುರು ಮಾಡಿದಾಗ ಅದೊಂಚೂರು ಸ್ವಲ್ಪ ಡೌಟ್ಫುಲ್ ಆಗಿ ಶುರು ಮಾಡಿದೆ. ಅವನ್ ತಗೊಂಡಾಗ ಸರಿಯಾಗಿ ತಗೊಂಡ, ಮಿಕ್ಕಿದೆಲ್ಲ ಸಖತ್ ಹಾಡ. ಪಲ್ಲವಿ ಅಂತೂ ನೀನ್ ಎವ್ರಿ ಟೈಮ್ ಅದ್ ಹಾಡಿದಾಗ ನನ್ಗೆ ಆಲ್ಮೋಸ್ಟ್ ಒರಿಜಿನಲ್ ಹಾಡೋದು ಅನುರಾಧ ಶ್ರೀರಾಮ್ ಅಲ್ವಾ, ಅವ್ರ ವಾಯ್ಸ್ ಕೇಳಿದಾಗ ನಂಗೆ ಸಂಗೀತ್ ಇಟ್ಸ್ ಸೋ ಮಚ್ ಪವರ್. ಅವ್ರ ವಾಯ್ಸ್ ತುಂಬಾ ಪವರ್ಫುಲ್ ವಾಯ್ಸ್ ಅಲ್ವಾ. ಅಂಡ್ ಎಕ್ಸ್ಪ್ರೆಷನ್ ಅಷ್ಟು ಎಷ್ಟು ಬೋಲ್ಡ್ ಎಕ್ಸ್ಪ್ರೆಷನ್ಸ್. ನೀನು ಅದನ್ನ ಅಚ್ಚುಕಟ್ಟಾಗಿ ಹಾಡಿದೆ, ತುಂಬಾ ಚೆನ್ನಾಗಿ ಹಾಡಿದೆ. ಅಂಡ್ ಗಗನ್, ನಿನ್ ಸಿಂಗಿಂಗ್ ಬಗ್ಗೆ ನೀನ್ ಸಿಂಗಿಂಗ್ ಮಾತ್ರ ಮಾಡಿದ್ರೆ ಸಿಂಗಿಂಗ್ ಬಗ್ಗೆ ಹೇಳ್ಬೋದು. ಜೂನಿಯರ್ ಮಾರ್ಕ್ಸ್ ಪ್ಲೀಸ್. ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಮೈನಸ್ ಮಾಡ್ಬೇಕಾ? ಅರ್ಧ ಇಲ್ಲ, ಇದಕ್ಕೊಂದು 3/4 ಮಾರ್ಕ್ಸ್ ಸೇರಿಸ್ಕೊಳ್ಳಿ. ಜಾತ್ರೆಯಲ್ಲಿ ಅಲಿದು ನಾ ಕನಸಿನ ಕನ್ನಡಿಯ ಕೊಳ್ಳದೆ. ಇಂದಿನ ಸಂಚಿಕೆಯ ಫೈನಲ್ ಜೋಡಿ ಸಾಮ್ರಾಟ್ ಅಂಡ್ ಕೀರ್ತನ. ಬನ್ನಿ. Twinkle like a twinkle stylo, stylo. ಯಾವ ಹಾಡು ಹೇಳ್ತಿದ್ರಿ ಇವತ್ತು? ಯಾರನ್ನ ಜಡ್ಜ್ ಮಾಡ್ತಾರೆ? ಸಾಮ್ರಾಟ್, ನಿನ್ನ ಯಾವ ಹಾಡು ಹೇಳ್ತಿದ್ದೀರಾ? ಸಾಂಗ್ಲಿಯಾನ ಫಿಲಮ್ ಇಂದ 222 ಅಂತ ಸಾಂಗ್ ಆಡ್ತಾರೆ. ಸಾಂಗ್ಲಿಯಾನ ಫಿಲ್ಮ್ ನಿಮ್ಮ ಫೇವರೇಟ್ ಮೂವಿ. ವಿಜಯ್, ಚೆನ್ನಾಗ್ ಹಾಡಪ್ಪ, ಅವ್ರು ಚೆನ್ನಾಗಿ ಮಾರ್ಕ್ಸ್. ನನ್ನ ಫೇವರೇಟ್ ಕಣೋ, ಚೆನ್ನಾಗಿ ಹಾಡೋ. ಶ್ಯೂರ್ ಸರ್. ಗುಡ್ ಲಕ್. ನಿನ್ನ ಜೊತೆ ನಾಟುಟು ಕಾಂಚನ ಪ್ರತಿಬಿಂಬವೇ, ಪ್ರೇಮದ ಬಿಂಬ ನೀನಾದರನ ನಿನ್ನ ಮರುಬಿಂಬವೇ. ನಿನ್ನ ಜೊತೆ ನಾಟುಟು ಆನೆ ಮೇಲೆ ಟುಟುಟು ಒಂಟೆ ಮೇಲೆ ಟುಟುಟು ನಿನ್ನ ಜೊತೆ ಕಾಂಚನ ಕೋಪವೇ, ಆನೆಯ ಮೇಲೆ ಅಂಬಾರಿನ ಒಳಗೆ ದಯ ಮಾಡಿಸು, ಒಂಟೆಯ ಮೇಲೆ ಹೂಹಾಸಿಗೆಯ ಕುಳಿತು ರಾರಾಜಿಸು. ನಿನ್ನ ಜೊತೆ ನಾಟುಟು. ಪ್ರತಿ ರಾತ್ರಿ ಕಣ್ಣ ಮುಚ್ಚದೆ ನಾನು ಘಡೆಗೆ ಕಾದು ಕುಳಿತರು ಕನಿಕರಿಸದೆ ಹೋದೆ. ನಿನ್ನ ಕಣ್ಣ ಒಳಗೆ ಕುಳಿತೇನೆ ನಾನು ಕನಸಲ್ಲಿ ಬೆರೆವ ಎಂದರು ನಿದಿರಿಸದೆ ಹೋದೆ. ಇಂದು ಮುಂಜಾನೆ ಮುಂಬಾಗಿಲಲ್ಲಿ ಚುಕ್ಕಿ ಇಟ್ಟಾಗ ಬರಲಿಲ್ಲ. ಅಯ್ಯೋ ಪ್ರಿಯೆ, ನಿನ್ನ ಕೈಯಲ್ಲಿ ಬರೆದ ರಂಗೋಲಿಯಲ್ಲಿ ನಾನಿದ್ದೆ. ಟುಟುಟು ಟುಟುಟು ನಿನ್ನ ಜೊತೆ ನಾಟುಟು ಟುಟು. ಬಾನಲ್ಲಿ ಮಳೆಯ ಬಿಲ್ಲಿಗೆ ನಿನ್ನ ನಡುವು ಸಮವೆಂದು ಕವನ ಬರೆದರು ಬಳುಕದೇ ಹೋದೆ. 108 ಬಣ್ಣ ದುಂಬಿಯ ಅಂದ ಇರಲು ಬರೀ 7 ಬಣ್ಣ ಹೊಗಳಲು ಸಿಹಿ ಸಮಯವ ಕಳೆದೆ. ನೋಡು ನಿಂತೋಯ್ತು ಸೂವಲಾಲಿ ಶಬ್ದ ಬಂಡ
ನೀವಿಬ್ರು ಯಾವಾಗ ನೋಡಿದ್ರು ಜಗಳ ಆಡ್ತಿರ್ತೀರಾ, ನಂಗೆ ಡೈಜೆಸ್ಟೇ ಮಾಡ್ಕೊಳಕ್ಕಾಗಲ್ಲ. ನೀವಿಬ್ರು ಒಟ್ಟಿಗೆ ಡ್ಯುಯೆಟ್ ಸಾಂಗು ಇಷ್ಟೊಂದು ಫೀಲಿಂಗ್ ಇಂದ ಇಷ್ಟೊಂದು ಲವ್ ಇಂದ ಹಾಡ್ಬೋದು ಅಂತ ಕಂಟ್ರೋಲ್ ಮಾಡ್ತಿದ್ದೀರಾ ಜಗಳ ಆಡಬಾರ್ದು ಅಂತ. ಈ ರೌಂಡ್ ಮಾತ್ರ ಫ್ರೆಂಡ್ಸ್ ಆಗಿರೋದು, ಆಮೇಲೆ ಸರಿ ಸರಿ ಸರಿ. ಸಮ್ರಾಟ್ ನಿನ್ನ ಜಡ್ಜ್ ಮಾಡ್ತಿದ್ದಾರೆ ಇವತ್ತು. ವಾಟ್ ಡು ಯು ಥಿಂಕ್? ಚೆನ್ನಾಗಿ ಹಾಡಿದೀನಿ ಅನ್ಸುತ್ತಾ? ಕೇಳೋಣ. ಸೌಮ್ಯ? ಅಲ್ಲ, ನೀವಿಬ್ರು ಟೂ 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 ಅಂತ ಅನ್ಕೊಂಡು ಇಬ್ರು ಟೂ ಬಿಟ್ಕೊಂಡೆ ಹಾಡಿದೀರಾ. ನಿಜವಾಗ್ಲು ಯಾಕೋ ಇವಳು ಡಲ್ ಆಗಿದ್ಲಿ ಇವತ್ತು. ಬರೀ ಚರಣದಲ್ಲಿ ಮಾತ್ರ ಸರಿಯಾಗಿ ಆಡಿದ್ಯಾ. ಸಪೋರ್ಟ್ ಅಂತ ಹಂಗೆ ಸಪೋರ್ಟಿಂಗ್ ಸಿಂಗರ್ ಆದ್ರೂನು ನೀನೊಬ್ಳೆ ಹಾಡ್ತೀಯಲ್ಲ, ಅಷ್ಟೇ ಎನರ್ಜಿಯಿಂದ, ಅಷ್ಟೇ ಹುಮ್ಮಸ್ಸಿಂದ ಹಾಡ್ಬೇಕು. ಅಂಡ್ ಕಮಿಂಗ್ ನಾವ್ ಟು ಸಮರಥ್, ಚೆನ್ನಾಗಿ ಹಾಡ್ದೆ ಕಣೋ, ಚೆನ್ನಾಗಿ ಹಾಡ್ದೆ. ನಿಂದು ಮಾಡ್ಯುಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಯ್ತು, ಡೈನಮಿಕ್ಸ್ ಎಲ್ಲ ತುಂಬಾ ಚೆನ್ನಾಯ್ತು, ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಯ್ತು. ಆದ್ರೆ ನಿಂದೊಂದು ಟೆಂಡೆನ್ಸಿ ಇನ್ನೂನು ನೀನ್ ಮೇಂಟೈನ್ ಮಾಡ್ತಾನೆ ಇದ್ಯಾ. ನೀನ್ ಹೈ ನೋಟ್ಸ್ ಹಾಡ್ದಾಗ ಫ್ಲಾಟ್ ಹಾಡ್ತೀಯಾ. ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಮಾತ್ರ ಶ್ರುತಿ ಸೇರುತ್ತೆ, ಮಿಕ್ಕಿದ ಕಡೆ ಎಲ್ಲ ಫ್ಲಾಟ್ ಹಾಡ್ಕೊಂಡ್ ಬರ್ತೀಯ. ನೀನ್ ಪ್ರಾಕ್ಟೀಸ್ ಮಾಡುವಾಗ ಸರಿಯಾಗಿ ಕೂತ್ಕೊಂಡು ಆ ನೋಟ್ ಟಚ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಸರಿಯಾಗಿ. ಹಾ, ಓಕೆ. ಐ ಆಕ್ಚುಲಿ ಲವ್ಡ್ ಯುವರ್ ಸಿಂಗಿಂಗ್. ಎಕ್ಸ್ಪ್ರೆಷನ್ಸ್ ಅಷ್ಟು ಸೂಪರ್ ಆಗಿತ್ತು. ಎಸ್, ದಟ್ ಕಾಂಚನ ನನ್ ಸ್ವಲ್ಪ ಕಾಂಚನ ಸ್ವಲ್ಪ ಸರಿ ಆಗ್ಬೋದಿತ್ತು. ಗುಡ್, ಯು ವರ್ಕ್ ಆನ್ ಇಟ್. ಬಟ್ ನಿನ್ನ ಎಕ್ಸ್ಪ್ರೆಷನ್ಸ್ ಏನಿದೆ, ಆ ಗ್ರೇಸ್ in your singing was beautiful. I really loved it. Fantastic performance. ಕೋರಾ ಇದಕ್ಕೊಂದು 3/4 ಮಾರ್ಕ್ಸ್ ಸೇರಿಸ್ಕೊ. ಅಬ್ಬಾ, 8.25. ಪ್ರೇಮದ ಬಿಂಬ ನೀನಾದರಿನ ನಿನ್ನ ಪ್ರತಿಬಿಂಬವೇ. ನಮ್ದು ಜಿ ಸಾರೆಗಾಮಪ ಲಿಟಲ್ ಚಾಂಪ್ಸ್ ಅಲ್ಲಿ ಬರೀ ಸಂಗೀತ ಮಾತ್ರ ಅಲ್ಲ, ಮ್ಯಾಥ್ಸ್ ಅಲ್ಲಿ ನಾನು ಬಹಳ ಸ್ಟ್ರಾಂಗು. ಎರಡನೇ ಟೇಬಲ್ ಕರೆಕ್ಟ್ ಬರುತ್ತೆ. 2 1s are 2, 2 2s are 4, 2 3s are 5, 2 3s are 2 4s are 9. ನೋಡಿದ್ರಾ, ನಂಗೆ ಕ್ಲಿಯರ್ ಆಗುತ್ತೆ. 1 10s are 30, 2 10s are 30. ನಿಮ್ಗೆ ಆಗಲ್ಲ ಬಿಡಿ, ನೀವು ಬರ್ತಾ ನಿಮ್ ಕೈಲಾಗಲ್ಲ. ಟೇಬಲ್ಸ್ ಅಚ್ಚಾ 12th ಟೇಬಲ್ ಹೇಳ್ಬಿಡಿ ನೋಡೋಣ. 12 1s are 12, 12 2s are 24, ಓಕೆ, 12 3s are 36, 12 4s are 48, 12 5s are 60, 12 6s are 72, 12 7s are 84, 12 8s are 96, 12 9s are ಎಷ್ಟು? 108, 12 10s are 120. ಬರುತ್ತೆ ನಂಗೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದಿ ಟಾಪ್ 10 ಸಿಂಗರ್ಸ್ ಅಷ್ಟು ಜನ ಹಿಟ್ ಡ್ಯುಯೆಟ್ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಜಡ್ಜಸ್ ಅವರ ಪರ್ಫಾರ್ಮೆನ್ಸ್ ನ 2 ಸಂಚಿಕೆಗಳಲ್ಲಿ ಕೂಡ ನೋಡಿ ಅಬ್ಸರ್ವ್ ಮಾಡಿ ಸ್ಕೋರ್ ಕೂಡ ಕೊಟ್ಟಿದ್ದಾರೆ. ಈಗ ಈ ವಾರದ ಬೆಸ್ಟ್ ಸಿಂಗರ್ ಯಾರು ಅಂತ ಹೇಳೋ ಸಮಯ ಬಂದಿದೆ. ಈಗ ನೀವು ನಿಮ್ಮ ದೊಡ್ಡ ಸಸ್ಪೆನ್ಸ್ ಸರ್ಪ್ರೈಸ್ ನ ತಗೊಂಡು ಇಲ್ಲಿ ಬರ್ತೀರಾ? ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅವರು, ಇಲ್ಲಿ ನೋಡಿ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅವರು ರೈಸಿಂಗ್ ಚಾಂಪ್ ಅವಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಅಂಕಗಳನ್ನು ಪಡೆದು ಬೆಸ್ಟ್ ಸಿಂಗರ್ ಯಾರು ಆಗ್ತಾರೋ ಅವರಿಗೆ ಎವ್ರಿ ವೀಕ್ 10,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ಹೋದ ವಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗಗನ್ ಆಗಿದ್ದ ಬೆಸ್ಟ್ ಸಿಂಗರ್. ಆ ಚೈನು ಮತ್ತೆ ಈ 10,000 ರೂಪಾಯಿಗಳನ್ನ ಈ ವಾರ ಪಡಿತಿರುವಂತಹ ಫ್ಯಾಂಟಾಸ್ಟಿಕ್ ಸಿಂಗರ್ ಅವನ ಹೆಸರು 2 3 ವಿಶ್ವನಾಥ್. ಮತ್ತೆ ನೆಕ್ಸ್ಟ್ ವೀಕ್ ನಾವು ನಿಮ್ಮನ್ನ ಮೀಟ್ ಮಾಡ್ತೀವಿ. ಇದು ಸಾಫೆಕ್ಸ್ ಸಾರೆಗಾಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಬರೋಣ. ಟಾಟಾ.